ಫ್ರೆಂಡ್ಸ್, ನೀವು ತುಂಬಾ ಕಡಿಮೆ ಸಂಬಳದಲ್ಲಿ ದುಡಿಯುತ್ತಿದ್ದೀರಾ? ಈ ಕಡಿಮೆ ಸಂಬಳದಲ್ಲಿಯೂ ಆದಷ್ಟು ಬೇಗ ಫೈನಾನ್ಸಿಯಲ್ ಸ್ಟೆಬಿಲಿಟಿಯನ್ನು ಪಡೆಯಲು ಹಾತೊರೆಯುತ್ತಿದ್ದೀರಾ? ಹಾಗಾದ್ರೆ ಈ ವಿಡಿಯೋ ನಿಮಗಾಗಿ. ಈ ವಿಡಿಯೋದಲ್ಲಿ ನಾನು ನಿಮಗೆ ಹೇಗೆ ಕಡಿಮೆ ಸಂಬಳದಲ್ಲಿಯೂ ಹೇಗೆ ಒಂದು ಫೈನಾನ್ಸಿಯಲ್ ಸ್ಟೆಬಿಲಿಟಿಯನ್ನು ಪಡೆಯಬಹುದು ಅಂತ ಕೇವಲ 5 ಪಾಯಿಂಟ್ಸ್ ಗಳ ಮೂಲಕ ಹೇಳಿಕೊಡುವವನಿದ್ದೇನೆ. ಹಾಗಾದ್ರೆ ಅವು ಯಾವ ಪಾಯಿಂಟ್ಸ್ ಗಳು ಅಂತೀರಾ? ಬನ್ನಿ ನೋಡೋಣ. ನಂಬರ್ 1, ಕ್ಲಾರಿಟಿ. ಫ್ರೆಂಡ್ಸ್, ನಿಮ್ಮ ಜೀವನದಲ್ಲಿ ನೀವು ಫೈನಾನ್ಸಿಯಲಿ ಸ್ಟೇಬಲ್ ಆಗಿರಬೇಕಾದರೆ ನಿಮ್ಮ ಜೀವನ ಪೂರ್ತಿ ನಿಮಗೆ ಎಷ್ಟು ಹಣ ಬೇಕು ಅಂತ ಒಂದು ಕ್ಲಾರಿಟಿ ಇರೋದು ತುಂಬಾ ಮುಖ್ಯ. ಸಪೋಸ್ ನಿಮ್ಮ ಸಂಬಳ ತಿಂಗಳಿಗೆ ಕೇವಲ 10,000 ರೂಪಾಯಿ ಆಗಿದ್ದರೆ ಮತ್ತು ಮುಂದಿನ 30 ವರ್ಷಗಳವರೆಗೆ ನೀವು ಕೆಲಸ ಮಾಡಲು ಇಚ್ಛಿಸದಿದ್ದರೆ ನಿಮಗೆಷ್ಟು ಹಣ ಬೇಕು ಅಂತ ನಿಮಗೆ ಒಂದು ಸ್ಪಷ್ಟವಾದ ಕ್ಲಾರಿಟಿ ಇರಬೇಕು. ಆಗ ಆ 10,000 ರೂಪಾಯಿಯನ್ನು 30 ವರ್ಷಕ್ಕೆ ಮಲ್ಟಿಪ್ಲೈ ಮಾಡಿ. ಅಂದರೆ 30 ಲಕ್ಷ ರೂಪಾಯಿಯ ಟಾರ್ಗೆಟ್ ಅನ್ನು ಇಟ್ಟುಕೊಳ್ಳುವುದು ನಿಮ್ಮ ಮೊದಲ ಆದ್ಯತೆಯಾಗಿರಬೇಕು. ಯಾವಾಗ ನಿಮ್ಮ ಹತ್ತಿರ 30 ಲಕ್ಷ ರೂಪಾಯಿ ಇರುತ್ತೋ ಆಗ ನಿಮ್ಮ ಜೀವನ ಫೈನಾನ್ಸಿಯಲ್ ಸ್ಟೆಬಿಲಿಟಿಯಿಂದ ಕೂಡಿರುತ್ತೆ. ಯಾವಾಗ ಇಷ್ಟು ದುಡ್ಡು ನಿಮ್ಮ ಹತ್ತಿರ ಇರುತ್ತೋ ಆಗ ನೀವು ಸುಲಭವಾಗಿ ನಿಮ್ಮ ಜೀವನವನ್ನು ನಡೆಸಬಹುದು ಮತ್ತು ನಿಮಗೆ ಇಷ್ಟವಾದ ಕೆಲಸವನ್ನು ನೀವು ಮಾಡಬಹುದು ಅಂತ ನೀವು ತಿಳಿದುಕೊಳ್ಳಬೇಕು. ನಂಬರ್ 2, ನೆಟ್ ವರ್ತ್ ಇಸ್ ಎ ಟ್ರ್ಯಾಪ್. ಹೌದು ಫ್ರೆಂಡ್ಸ್, ಇಂದು ಎಲ್ಲೆಲ್ಲೂ ನೆಟ್ ವರ್ತ್ ನ ಆಧಾರದ ಮೇಲೆ ಒಬ್ಬ ವ್ಯಕ್ತಿಯ ಸಕ್ಸೆಸ್ ಅಳೆಯಲಾಗುತ್ತಿದೆ. ಒಬ್ಬ ವ್ಯಕ್ತಿಯ ನೆಟ್ ವರ್ತ್ ಅನ್ನು ಮತ್ತೊಬ್ಬ ವ್ಯಕ್ತಿಯ ನೆಟ್ ವರ್ತ್ ನೊಂದಿಗೆ ಕಂಪೇರ್ ಮಾಡಿ ಇಬ್ಬರು ವ್ಯಕ್ತಿಗಳ ಸಕ್ಸೆಸ್ ಅನ್ನು ನಿರ್ಧರಿಸಲಾಗುತ್ತಿದೆ. ಫ್ರೆಂಡ್ಸ್, ಒಬ್ಬ ವ್ಯಕ್ತಿಯ ನೆಟ್ ವರ್ತ್ ಎಷ್ಟೇ ಇರಲಿ, ಅವನು ತನ್ನ ಜೀವನ ಪೂರ್ತಿ ಸಾಕಾಗುವಷ್ಟು ಹಣ ಗಳಿಸಿದನೆಂದರೆ ಅವನು ತನ್ನ ಜೀವನದಲ್ಲಿ ಸಕ್ಸಸ್ಫುಲ್ ಆದನೆಂತಲೇ ಅಂತ ಅರ್ಥ. ಹೀಗಾಗಿ ಫ್ರೆಂಡ್ಸ್, ನೀವು ಜೀವನದಲ್ಲಿ ಫೈನಾನ್ಸಿಯಲ್ ಸ್ಟೆಬಿಲಿಟಿಯನ್ನು ಹೊಂದಬೇಕಾದರೆ ನಿಮ್ಮ ಫೈನಾನ್ಸಿಯಲ್ ಸ್ಟೆಬಿಲಿಟಿಗೆ ಬೇಕಾದ ಹಣವನ್ನು ಗಳಿಸುವತ್ತ ಗಮನ ಕೊಡಬೇಕೇ ಹೊರತು ದೊಡ್ಡ ನೆಟ್ ವರ್ತ್ ಮಾಡುವತ್ತ ಅಲ್ಲ. ನಂಬರ್ 3, ಕ್ರಿಯೇಟ್ ಎಮರ್ಜೆನ್ಸಿ ಫಂಡ್ಸ್. ಹೌದು ಫ್ರೆಂಡ್ಸ್, ನೀವು ಯಾವುದೇ ಜಾಬ್ ಮಾಡುತ್ತಿರಲಿ ಅಥವಾ ಯಾವುದೇ ಸಣ್ಣ ಪುಟ್ಟ ಬಿಸ್ನೆಸ್ ಮಾಡುತ್ತಿರಲಿ, ನಿಮ್ಮ ಪ್ರತಿ ತಿಂಗಳ ಖರ್ಚನ್ನು ಲೆಕ್ಕ ಹಾಕಿ ಅದಕ್ಕೆ ತಕ್ಕಂತೆ 6 ತಿಂಗಳ ಖರ್ಚನ್ನು ಎಮರ್ಜೆನ್ಸಿ ಫಂಡ್ ನ ರೂಪದಲ್ಲಿ ಸೇವ್ ಮಾಡಿಟ್ಟುಕೊಳ್ಳಬೇಕು. ಫ್ರೆಂಡ್ಸ್, ಹೀಗೆ ಒಂದು ವೇಳೆ ಅಕಸ್ಮಾತ್ ಆಗಿ ನಿಮ್ಮ ಜಾಬ್ ಹೋದರೂ ಸಹ ಈ 6 ತಿಂಗಳ ಎಮರ್ಜೆನ್ಸಿ ಫಂಡ್ ನಿಮಗೆ ಯಾವಾಗಲೂ ಸಪೋರ್ಟ್ ಆಗಿ ಇದ್ದೇ ಇರುತ್ತದೆ. ಈಗ 6 ತಿಂಗಳ ಎಮರ್ಜೆನ್ಸಿ ಫಂಡ್ ಅನ್ನು ಕೂಡಿಟ್ಟುಕೊಂಡ ನಂತರ ನಿಮ್ಮ ಮುಂದಿನ ಟಾರ್ಗೆಟ್ 2 ವರ್ಷಗಳ ಎಮರ್ಜೆನ್ಸಿ ಫಂಡ್ ಅನ್ನು ಕೂಡಿಟ್ಟುಕೊಳ್ಳುವುದು. ಇದಕ್ಕೋಸ್ಕರ ನಿಮಗೆ ಸ್ವಲ್ಪ ಸಮಯ ತಗುಲಬಹುದು, ಆದರೆ ಈ 2 ವರ್ಷದ ಎಮರ್ಜೆನ್ಸಿ ಫಂಡ್ ಖಂಡಿತ ನಿಮ್ಮನ್ನು ಮತ್ತಷ್ಟು ಫೈನಾನ್ಸಿಯಲ್ ಸ್ಟೆಬಿಲಿಟಿಯ ಹತ್ತಿರ ಕೊಂಡೊಯ್ಯುವುದು. ನಂಬರ್ 4, ಯುವರ್ ರಿಯಲ್ ಮನಿ ಇಸ್ ಯುವರ್ ಟೈಮ್. ಹೌದು ಫ್ರೆಂಡ್ಸ್, ಟೈಮ್ ಅನ್ನೋದು ನಿಜವಾದ ಹಣವಿದ್ದ ಹಾಗೆ. ನೀವು ಕಳೆದುಕೊಂಡ ಹಣವನ್ನು ಮತ್ತೊಮ್ಮೆ ಗಳಿಸಬಹುದು, ಆದರೆ ಒಮ್ಮೆ ಕಳೆದು ಹೋದ ವೇಳೆಯನ್ನು ಪುನಃ ಪಡೆಯುವುದು ಅಸಾಧ್ಯದ ಮಾತು. ಹೀಗಾಗಿ ನೀವು ವೇಳೆಯ ಮಹತ್ವವನ್ನು ಅರಿತು ಆ ವೇಳೆಯನ್ನು ಸದುಪಯೋಗ ಪಡಿಸಿಕೊಳ್ಳುವತ್ತ ಪ್ರಯತ್ನಿಸಬೇಕು. ನೀವು ಯಾವುದೇ ಬಿಸ್ನೆಸ್ ಮನ್ ಗಳನ್ನು ತೆಗೆದುಕೊಳ್ಳಿ, ಅವರು ತಮ್ಮ ದಿನದ ಪೂರ್ತಿ ವೇಳೆಯನ್ನು ವಿವಿಧ ಕೆಲಸಗಳಿಗೆ ಮೀಸಲಿಟ್ಟಿರುತ್ತಾರೆ. ಅಂದರೆ ಅವರಿಗೆ ಗೊತ್ತಿರುತ್ತೆ ಒಮ್ಮೆ ಕಳೆದು ಹೋದ ವೇಳೆ ಮತ್ತೆ ಬರದು ಅಂತ. ಹೀಗಾಗಿ ನೀವು ಸಹ ನಿಮ್ಮ ಜೀವನದ ಪ್ರತಿ ಕ್ಷಣವನ್ನು ಹಣ ಗಳಿಸಲು, ಅದರಲ್ಲೂ ಕಡಿಮೆ ಅವಧಿಯಲ್ಲಿ ಹೆಚ್ಚು ಹಣವನ್ನು ಗಳಿಸಲು ಯತ್ನಿಸಬೇಕು. ನಂಬರ್ 5, ಸ್ಕಿಲ್ಸ್. ಹೌದು ಫ್ರೆಂಡ್ಸ್, ನೀವು ಕೇವಲ ಒಂದೇ ಜಾಬ್ ಮೇಲೆ ಡಿಪೆಂಡ್ ಆಗಿದ್ದರೆ ನೀವು ಎಂದೂ ಒಂದು ಫೈನಾನ್ಸಿಯಲ್ ಸ್ಟೆಬಿಲಿಟಿಯನ್ನು ಪಡೆಯುವ ಸಾಧ್ಯತೆ ತುಂಬಾ ಕಡಿಮೆ ಇರುತ್ತೆ. ಹೀಗಾಗಿ ನಿಮಗೆ ದುಡ್ಡು ಮಾಡಿ ಕೊಡುವ ಬೇರೆ ಬೇರೆ ಸ್ಕಿಲ್ಸ್ ಗಳನ್ನು ಕಲಿಯುವ ಮೂಲಕ ಹೆಚ್ಚಿನ ಹಣವನ್ನು ಗಳಿಸಲು ಪ್ರಯತ್ನಿಸಬೇಕು. ಫ್ರೆಂಡ್ಸ್, ಇಂದಿನ ಆನ್ಲೈನ್ ಯುಗದಲ್ಲಿ ಎಲ್ಲ ಸ್ಕಿಲ್ ಗಳನ್ನು ಯೂಟ್ಯೂಬ್ ಮೂಲಕ ಸುಲಭವಾಗಿ ಕಲಿಯಬಹುದು. ಫ್ರೆಂಡ್ಸ್, ಈ ಕೆಳಗಿನ ಕೆಲವು ಸ್ಕಿಲ್ಸ್ ಗಳನ್ನು ಹೆಚ್ಚಿನ ಇನ್ವೆಸ್ಟ್ಮೆಂಟ್ ಇಲ್ಲದೆ ಕೆಲವು ದಿನಗಳಲ್ಲಿ ಕಲಿತು ತುಂಬಾ ಹಣವನ್ನು ಮಾಡಬಹುದು. ಅವು ಯಾವುವು ಎಂದರೆ ಯೂಟ್ಯೂಬ್ ಕಂಟೆಂಟ್ ಕ್ರಿಯೇಷನ್. ಫ್ರೆಂಡ್ಸ್, ನೀವು ಕೇವಲ 6 ತಿಂಗಳುಗಳಲ್ಲಿ ಒಂದು ಅತ್ಯುತ್ತಮವಾದ ಯೂಟ್ಯೂಬ್ ಚಾನೆಲ್ ಕ್ರಿಯೇಟ್ ಮಾಡಿ ಅದರಿಂದ ತುಂಬಾ ಹಣವನ್ನು ಗಳಿಸಬಹುದು. ಸ್ಟಾಕ್ಸ್. ನೀವು ಸ್ಟಾಕ್ ಮಾರ್ಕೆಟ್ ನಲ್ಲಿ ಒಳ್ಳೆಯ ಸ್ಟಾಕ್ ಅನಾಲಿಸಿಸ್ ಅನ್ನು ಮಾಡುವ ಕುರಿತು ಒಂದೊಳ್ಳೆ ಸ್ಕಿಲ್ ಕಲಿತರೆ ಮುಂದೆ ನೀವು ಹೇರಳವಾಗಿ ಹಣವನ್ನು ಮಾಡುವ ಸಾಧ್ಯತೆ ಇರುತ್ತದೆ. ವಿಡಿಯೋ ಎಡಿಟಿಂಗ್. ಫ್ರೆಂಡ್ಸ್, ಇವತ್ತು ವಿಡಿಯೋ ಎಡಿಟರ್ ಗಳ ಅವಶ್ಯಕತೆ ತುಂಬಾನೇ ಇದೆ. ಇಂದು ಯೂಟ್ಯೂಬ್, ಇನ್ಸ್ಟಾಗ್ರಾಮ್ ರೀಲ್ಸ್ ಗಳಿಗೆ ವಿಡಿಯೋ ಎಡಿಟರ್ ಗಳ ಅವಶ್ಯಕತೆ ತುಂಬಾನೇ ಇದೆ. ಫ್ರೆಂಡ್ಸ್, ನೀವು ತುಂಬಾ ಚೆನ್ನಾಗಿ ವಿಡಿಯೋ ಎಡಿಟಿಂಗ್ ಕಲಿತರೆ ಅಡ್ವರ್ಟೈಸ್ಮೆಂಟ್, ಪ್ರಮೋಷನಲ್ ಇವೆಂಟ್, ಮ್ಯಾರೇಜ್ ಫಂಕ್ಷನ್, ಬರ್ತ್ಡೇ ಸೆಲೆಬ್ರೇಷನ್ ಇವುಗಳಿಗೆಲ್ಲ ವಿಡಿಯೋ ಎಡಿಟ್
ಮಾಡಿಕೊಡಬಹುದು. ಹೀಗೆ ವಿಡಿಯೋ ಎಡಿಟಿಂಗ್ ನಿಂದ ತುಂಬಾನೇ ಹಣ ಮಾಡಬಹುದು. ಲರ್ನ್ ಟು ಸೆಲ್ಲಿಂಗ್. ಫ್ರೆಂಡ್ಸ್, ಇವತ್ತಿನ ದಿನಗಳಲ್ಲಿ ನಿಮ್ಮಲ್ಲಿರುವ ವಸ್ತುವನ್ನು ಸೆಲ್ ಮಾಡುವುದು ಸಹ ಒಂದು ದೊಡ್ಡ ಸ್ಕಿಲ್ ಆಗಿದೆ. ಇಂದಿನ ದಿನಗಳಲ್ಲಿ ಜನರು ಸ್ಟೇಟಸ್ಗಾಗಿ ಎಮೋಷನ್ ಗಳಿಂದ ವಸ್ತುಗಳನ್ನು ಖರೀದಿಸುತ್ತಾರೆಯೇ ಹೊರತು ಅವಶ್ಯಕತೆಗೆ ಅನುಸಾರವಲ್ಲ. ಹೀಗಾಗಿ ನೀವು ಸೆಲ್ಲಿಂಗ್ ನಲ್ಲಿ ಮಾಸ್ಟರ್ ಆಗಿದ್ದರೆ ನೀವು ಸಾಕಷ್ಟು ದುಡ್ಡನ್ನು ಸೆಲ್ಲಿಂಗ್ ನಲ್ಲಿ ಮಾಡಬಹುದು. ಫ್ರೆಂಡ್ಸ್, ಈ ಮೇಲೆ ಹೇಳಿದ 5 ಪಾಯಿಂಟ್ಸ್ ಗಳನ್ನು ತಪ್ಪದೇ ಫಾಲೋ ಮಾಡಿದರೆ ನೀವು ಕೆಲವೇ ವರ್ಷಗಳಲ್ಲಿ ಫೈನಾನ್ಸಿಯಲ್ ಸ್ಟೆಬಿಲಿಟಿಯನ್ನು ಹೊಂದಿ ಒಂದು ಅತ್ಯುತ್ತಮ ಲೈಫ್ ಅನ್ನು ನಡೆಸಬಹುದು ಅಂತ ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೀನಿ. ಜೈ ಕರ್ನಾಟಕ.